ಒಂದು ಸ್ಪೆಷಲ್ ಆಗಿರೋಂಥ ಬೂದ್ಗುಂಬಳಕಾಯಿಯ ಹುಳಿ ಅಥವಾ ಸಾಂಬಾರ್ ಮನೆಯಲ್ಲಿ ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ತೋರ್ಸೋದಕ್ಕೆ ಬಂದಿದ್ದೀನಿ. ಇದು ನನಗೆ ಉಡುಪಿ ಮಠದಲ್ಲಿ ಮುಂಚೆ ಅಡುಗೆ ಮಾಡ್ತಿದ್ರಂತೆ ಅವರಿಂದ ನಾನು ಕೇಳಿ ತಿಳ್ಕೊಂಡಿದ್ದು. ಮನೆಯಲ್ಲಿ ಪುಡಿ ಹುರ್ಕೊಂಡು ಅದನ್ನ ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ತೋರ್ಸೋದಕ್ಕೆ ಬಂದಿದ್ದೀನಿ. ಇದನ್ನ ಕುಕ್ಕರ್ ಮುಚ್ಚಿ ಒಂದು 3 ವಿಸಿಲ್ ಇದನ್ನ ಕುಗ್ಗಿಸ್ಕೊಂಡ್ಬಿಡೋಣ. ಕುಂಬಳಕಾಯಿ ಪಾಡಿಗೆ ಅದು ಕೂಡ ಬೇಯಲಿ. ನಾವು 2 ಬೇಯೋಷ್ಟೊತ್ತಿಗೆ ಇದಕ್ಕೊಂದು ಮಸಾಲೆ ಹುರ್ಕೊಂಡ್ಬಿಡೋಣ. ನಾನು ಹುರಿದಿದ್ದಂಥ ಪದಾರ್ಥ ಎಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೊಂದು ಒಗ್ಗರಣೆ ಹಾಕ್ಬಿಟ್ರೆ ಸಾಂಬಾರು ಮಾಡಿದ್ದು ಕಂಪ್ಲೀಟ್ ಆಗುತ್ತೆ. ಸೊ ಒಂದು ಒಗ್ಗರಣೆ ಹಾಕೊಂಡ್ಬಿಡೋಣ. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಮನೆ ಮಗ ಶ್ರೀಕಾಂತ್. ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಆಗಿರೋಂಥ ಬೂದ್ಗುಂಬಳಕಾಯಿಯ ಹುಳಿ ಅಥವಾ ಸಾಂಬಾರ್ ಮನೆಯಲ್ಲಿ ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ತೋರ್ಸೋದಕ್ಕೆ ಬಂದಿದ್ದೀನಿ. ಇದು ನನಗೆ ಉಡುಪಿ ಮಠದಲ್ಲಿ ಮುಂಚೆ ಅಡುಗೆ ಮಾಡ್ತಿದ್ರಂತೆ ಅವರಿಂದ ನಾನು ಕೇಳಿ ತಿಳ್ಕೊಂಡಿದ್ದು. ಅವರು ಸುಮಾರು ಒಂದು 500-1000 ಜನಕ್ಕೆಲ್ಲ ಮಾಡೋರಂತೆ ಪ್ರತಿದಿನ. ನಾನಿಲ್ಲಿ ನಿಮಗೆ ಒಂದು 5-6 ಜನಕ್ಕಾಗೋಷ್ಟು ಮನೆಯಲ್ಲಿ ಪುಡಿ ಹುರ್ಕೊಂಡು ಅದನ್ನ ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ತೋರ್ಸೋದಕ್ಕೆ ಬಂದಿದ್ದೀನಿ. ಬನ್ನಿ ನೋಡೋಣ, ಉಡುಪಿ ಮಠದ ಶೈಲಿಯ ಬೂದ್ಗುಂಬಳಕಾಯಿ ಹುಳಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಆ ಕುಕ್ಕರ್ಗೆ ಒಂದು 1/4 ಕಪ್ ಆಗೋಷ್ಟು ಬೇಳೆನ ಒಂದು 3-4 ಸಲ ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಬೇಳೆ ಬೇಯೋದಕ್ಕೆ ಬೇಳೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಒಂದು ಚೂರು ಅರಿಶಿನ ಹಾಕ್ಕೊಳ್ತಿದ್ದೀನಿ. ಇದನ್ನು ಕುಕ್ಕರ್ ಮುಚ್ಚಿ ಒಂದು 3 ವಿಸಿಲ್ಲು ಇದನ್ನು ಕುಗ್ಗಿಸ್ಕೊಂಡ್ಬಿಡೋಣ. ದೇವರನ್ನ ಸ್ಮರಿಸ್ತಾ ಒಲೆ ಅಂಟಿಸ್ತಾ ಇದ್ದೀನಿ. ಒಂದು 3 ವಿಸಿಲ್ ಕೂಗ್ಲಿ, ಅಷ್ಟೊತ್ತಿಗೆ ನಾವು ಬೂದ್ಗುಂಬಳಕಾಯಿ ಬೇಯಿಸ್ಕೊಂಡ್ಬಿಡೋಣ. ಸ್ನೇಹಿತರೆ, ಕುಕ್ಕರ್ನ ಪಕ್ಕಕ್ಕೆ ಶಿಫ್ಟ್ ಮಾಡಿದ್ದೀನಿ. ಅದು 3 ವಿಸಿಲ್ ಕೂಗೋ ಅಷ್ಟೊತ್ತಿಗೆ ನಾವು ಬೂದ್ಗುಂಬಳಕಾಯಿನ ಬೇಯಿಸ್ಕೊಳ್ಳೋಕೆ ಇಟ್ಕೊಳ್ಳೋಣ. ನಾನಿಲ್ಲಿ 1 kg ಬೂದ್ಗುಂಬಳಕಾಯಿನ ಸಿಪ್ಪೆ ಬೀಜ ಎಲ್ಲ ತೆಗೆದು ಅದ್ರ ವೇಸ್ಟೇಜ್ ಎಲ್ಲ ತೆಗೆದ್ಮೇಲೆ 1 kg ಆಗೋಷ್ಟು ಕುಂಬಳಕಾಯಿನ ಈ ಥರ ಸಣ್ಣ ಸಣ್ಣ ಕ್ಯೂಬ್ಸ್ ಆಗಿ ಹಚ್ಕೊಂಡಿದ್ದೀನಿ. ಇದನ್ನ ಒಂದು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಬೂದ್ಗುಂಬಳಕಾಯಿ ಬೇಯಿಸ್ಕೊಳ್ಳೋದಕ್ಕೆ ತರಕಾರಿ ಎಷ್ಟಿದೆಯೋ ಅದು ಮುಳುಗುವಷ್ಟು ಮಾತ್ರ ಇಲ್ಲಿ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೂ ಒಂಚೂರು ಅರಿಶಿನ ಹಾಕ್ಕೊಂಡಿದ್ದೀನಿ. ಹೋಳುಗಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಕೂಡ ಇಲ್ಲೇ ಸೇರಿಸ್ಕೊತಿದ್ದೀನಿ. ಒಂದು 2 ಎಸಲಾಗೋಷ್ಟು ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ. ಇದಕ್ಕೇನೆ ಇದನ್ನು ಪಕ್ಕಕ್ಕೆ ಶಿಫ್ಟ್ ಮಾಡಿಬಿಟ್ಟು ಒಂದು ಸಲ ಕೂಡಿಸ್ಕೊಂಡು ಒಲೆ ಅಂಟಿಸ್ಕೊಳ್ಳೋಣ. ಕುಕ್ಕರ್ ಪಾಡಿಗೆ ಕುಕ್ಕರ್ ಬೇಯಲಿ, ಕುಂಬಳಕಾಯಿ ಪಾಡಿಗೆ ಅದು ಕೂಡ ಬೇಯಲಿ. ನಾವು 2 ಬೇಯೋಷ್ಟೊತ್ತಿಗೆ ಇದಕ್ಕೊಂದು ಮಸಾಲೆ ಹುರ್ಕೊಂಡ್ಬಿಡೋಣ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. 2 ತುಂಡು ಹಿಂಗೆ ಹಾಕ್ಕೊಂಡಿದ್ದೀನಿ. ಹಿಂಗನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಫಸ್ಟು ಹಿಂಗು ಫ್ರೈ ಆಗಿದೆ. ಅರ್ಧ ಚಮಚ ಆಗೋಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಜೊತೆಗೆ ಅರ್ಧ ಚಮಚ ಮೆಣಸು, 2 ಚಮಚ ಆಗೋಷ್ಟು ಕಡಲೆಬೇಳೆ, 2 ಚಮಚ ಆಗೋಷ್ಟು ಉದ್ದಿನಬೇಳೆ. ಮೆಣಸು ಸಿಡಿತಾ ಇದೆ. ಮೆಣಸು ಸಿಡಿದ್ರೆ ಒಳ್ಳೆ ಕ್ವಾಲಿಟಿ ಮೆಣಸು ಅಂತ. ಫುಲ್ಲು ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಫ್ರೈ ಆಗೋಗಿ ಕಪ್ಪಾಗೋಗುತ್ತೆ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹುರಿತಾ ಇದ್ದರೆ ಅದರ ಘಮ ತುಂಬ ಚೆನ್ನಾಗಿ ಬರುತ್ತೆ. ಬೇಳೆಗಳು ಬಿಸ್ಕೆಟ್ ಬ್ರೌನ್ ಕಲರು, ನಾವು ಬಿಸ್ಕೆಟೆಲ್ಲ ನೋಡಿದ್ರೆ ಬ್ರೌನ್ ಕಲರ್ ಇರುತ್ತಲ್ಲ, ಆ ಥರ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಬೇಳೆ ಎಲ್ಲ ಫ್ರೈ ಆಗಿದೆ. ಈಗ ಇದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. 1 ಇಂಚಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ. 3 ಸ್ಪೂನು ಧನಿಯಾ ಹಾಕ್ಕೊಂಡಿದ್ದೀನಿ. 15 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಜೊತೆಗೆ 2 ಎಸಲಾಗೋಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು
ಕ್ರಿಸ್ಪ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಾನು ಒಂದು ಫಂಕ್ಷನ್ಗೆ ಹೋಗಿದ್ದೆ, ಅಲ್ಲಿ ಅಡುಗೆ ಭಟ್ರು ಸಿಕ್ಕಿದ್ರು. ಹೀಗೆ ಮಾತಾಡ್ತಾ ಗೊತ್ತಾಯಿತು ಅವರು ಉಡುಪಿ ಮಠದಲ್ಲಿ ಅಡುಗೆ ಭಟ್ರಾಗೆ ಕೆಲಸಕ್ಕಿದ್ದರಂತೆ, ಸುಮಾರು ವರ್ಷ ಇದ್ದರಂತೆ. ಸೊ ಅವರಿಂದ ಕೇಳಿ ನಾನು ಇದನ್ನು ತಿಳ್ಕೊಂಡೆ. ಸೊ ಅದನ್ನು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಕುಕ್ಕರ್ ಆಗಲೇ 3 ವಿಷಲ್ ಕೂಗೇ ಬಿಡ್ತು. ಸೊ ಕುಕ್ಕರ್ ಒಲೆ ಆಫ್ ಮಾಡಿಬಿಡೋಣ. ಸ್ನೇಹಿತರೆ ನೋಡಿ, ಮುರಿದೋಗ್ತಾ ಇದೆ ಕರಿಬೇವಿನ ಸೊಪ್ಪು. ಸೊ ಇಷ್ಟು ಫ್ರೈ ಆದರೆ ಸಾಕು. ಈ ಒಲೆ ಕೂಡ ಆಫ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಮಿಕ್ಸಿಲಿ ರುಬ್ಕೊಂಡ್ಬಿಡೋಣ. ಪುಡಿ ಹುರಿದಿದ್ದೆಲ್ಲ ತಣ್ಣಗಾಗಿದೆ, ಅದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಒಂದ್ಸಲ ಹೋಳು ಕೂಡ ತೆಗೆದು ನೋಡೋಣ ಪೂರ್ತಿ ಆಗಿದೆಯಾ ಏನು ಅಂತ. ಸೂಪರ್. ಹೋಳು ಬೆಂದಿದೆಯಾ ಅಂತ ಚೆಕ್ ಮಾಡೋದಕ್ಕೆ 1-2 ಹೋಳು ತೊಗೊಳ್ಳಿ. 1-2 ಹೋಳು ಹಿಂಗೆ ತೊಗೊಂಡು ಒಂದು ಸ್ಪೂನಲ್ಲಿ ಕಟ್ ಮಾಡಿ ನೋಡಿ. ಅದು ಈಸಿಯಾಗಿ ಕಟ್ಟಾಗಿದೆ ಅಂದರೆ ಹೋಳು ಬೆಂದಿದೆ ಅಂತ. ಹೋಳು ಕೂಡ ಬೆಂದಿದೆ. ನಾನು ಹುರಿದಿದ್ದಂಥ ಪದಾರ್ಥ ಎಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ಇದನ್ನ ನುಣ್ಣಗೆ ನೀರು ಹಾಕ್ಬಿಟ್ಟು ಮಿಕ್ಸಿನಲ್ಲಿ ರುಬ್ಕೊಂಡು ಬರೋಣ. ಸ್ನೇಹಿತರೆ, ಮಿಕ್ಸಿಲಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಆ ರುಬ್ಬಿರೋಂಥ ಪೇಸ್ಟ್ನ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ನಾನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಬೇಕಾದರೆ ಆಮೇಲೆ ಕೂಡ ಸೇರಿಸ್ಕೋಬೋದು, ಏನು ತೊಂದರೆ ಇಲ್ಲ. ಈಗ ಒಂದ್ಸಲ ಇದನ್ನು ಕೂಡಿಸ್ಕೊಂಬಿಡೋಣ. ಮಸಾಲೆ ರುಬ್ಬಿದ್ದೆಲ್ಲ ಹಾಕಿ ಕೂಡಿಸಿದ್ದಾಯಿತು. ಈಗ ಇದಕ್ಕೆ ನಾವು ಬೇಳೆ ಕೂಗಿಸ್ಕೊಂಡಿದ್ವಲ್ಲ ಅದನ್ನು ಹಾಕುವಂಥ ಸಮಯ. ಬೇಳೆನ ನೀವು ಡೈರೆಕ್ಟಾಗಿ ಹಾಗೆ ಕೂಡ ಹಾಕೋಬೋದು. ಇಲ್ಲ ಅಂದರೆ ನಿಮಗೆ ಬೇಳೆ ಬಾಯಿಗೆ ಸಿಗಬಾರ್ದು ಅನ್ನೋದಾದರೆ ಅದನ್ನು ವಿಸ್ಕರಲ್ಲಿ ಇಲ್ಲಾಂದರೆ ಕಡ್ಗೋಲಲ್ಲಿ ಚೆನ್ನಾಗಿ ಕೂಡಿಸ್ಕೊಂಡು ಅದನ್ನು ಕೂಡ ಹಾಕೋಬೋದು. ಒಂದು ಸಲ ಮಿಕ್ಸ್ ಮಾಡಿ 1-2 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡೋಣ. ಬೇಳೆಗಳನ್ನ ಹಾಕೊಂಡಿದ್ದಾಯಿತು. 1 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿ ಅದರ ರಸ ಹಿಂಡ್ಕೊಂಡಿದ್ದೀನಿ. ಅದನ್ನು ಕೂಡ ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನಾನು ಎಷ್ಟು ಗಾತ್ರದ ಹುಣಸೆ ಹಣ್ಣು ತೊಗೊಂಡಿದ್ನೋ ಅಷ್ಟೇ ಗಾತ್ರದ ಬೆಲ್ಲ ಕೂಡ ಇಲ್ಲಿ ಹಾಕೊಳ್ತಾ ಇದ್ದೀನಿ. ಇದು 1 ರೌಂಡು ಕುದಿಬೇಕು. ಕುದ್ಮೇಲೆ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಬಿಟ್ರೆ ಉಡುಪಿ ಮಠದ ಶೈಲಿಯ ಬೂದ್ಗುಂಬಳಕಾಯಿ ಸಾಂಬಾರ್ ರೆಡಿ. ನಾವು ಅವಾಗಲೇ ಬರೀ ಹೋಳಿಗೆ ಮಾತ್ರ ಉಪ್ಪು ಹಾಕಿದ್ವಿ. ಈಗ ರುಚಿಗೆ ತಕ್ಕಷ್ಟು ಮಿಕ್ಕಿದ್ದ ಪದಾರ್ಥಗಳಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಮಧ್ಯ ಒಂದೊಂದು ಸಲ ಕೂಡಿಸ್ಕೋತಾರೆ, ಇಲ್ಲಾಂದರೆ ತಳ ಕಚ್ಚುತ್ತೆ. ಬಾಣಲೆ ದಪ್ಪ ಇದ್ದರೆ ಪರವಾಗಿಲ್ಲ, ತೆಳು ಇದ್ದರೆ ತಳ ಕಚ್ಚೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಧ್ಯ ಒಂದೊಂದು ಸಲ ಕೂಡಿಸ್ಕೊತಾ ಇರೋದು ಉತ್ತಮ. ಸ್ನೇಹಿತರೆ, ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೊಂದು ಒಗ್ಗರಣೆ ಹಾಕ್ಬಿಟ್ರೆ ಸಾಂಬಾರು ಮಾಡಿದ್ದು ಕಂಪ್ಲೀಟ್ ಆಗುತ್ತೆ. ಸೊ ಒಂದು ಒಗ್ಗರಣೆ ಹಾಕೊಂಬಿಡೋಣ. ಸ್ನೇಹಿತರೆ, ಒಗ್ಗರಣೆಗೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಲಿ. ಎಣ್ಣೆ ಕಾದಿದೆ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಇದಕ್ಕೆ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಜೀರಿಗೆ ಹಾಕಿದ್ರೆ ಒಳ್ಳೆ ಫ್ಲೇವರ್ ಸಿಗುತ್ತೆ ಮತ್ತು ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 4-5 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 1-2 ಎಸಳು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಘಮಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಒಂದ್ಸಲ ಇದನ್ನು ಕೂಡಿಸ್ಕೊಂಬಿಡೋಣ. ಇದನ್ನು ಸಾಂಬಾರ್ಗೆ ಹಾಕ್ಬಿಟ್ರೆ ಸಾಂಬಾರ್ ರೆಡಿ ಆಗೋಗುತ್ತೆ. ಒಂದ್ಸಲ ಕೂಡಿಸ್ಕೊಂಬಿಡೋಣ ಇದನ್ನು. ಒಗ್ಗರಣೆ ಹಾಕಿ ಕೂಡಿಸಿದ್ದಾಯಿತು. ಫೈನಲ್ ಟಚಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಇಲ್ದರೆ ನಮ್ಮ ಕಡೆ ಯಾವ ಅಡುಗೆನೂ ಆಗೋದೇ ಇಲ್ಲ. ಒಂದು ಸಲ ಮಿಕ್ಸ್ ಮಾಡಿಬಿಟ್ರೆ ಉಡುಪಿ ಮಠದ ಶೈಲಿಯ ಬೂದ್ಗುಂಬಳಕಾಯಿ ಸಾಂಬಾರ್ ಅಥವಾ ಬೂದ್ಗುಂಬಳಕಾಯಿ ಹುಳಿ ರೆಡಿ. ಸ್ನೇಹಿತರೆ, ಉಡುಪಿ ಮಠದ ಶೈಲಿಯ ಬೂದ್ಗುಂಬಳಕಾಯಿ ಹುಳಿ
ಅಥವಾ ಸಾಂಬಾರ್ ರೆಡಿ ಆಗೋಯ್ತು. ನೋಡಿದ್ರಲ್ಲ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಮನೆಯಲ್ಲಿ ಎಲ್ಲರೂ ಸೇರಿ ಒಂದ್ಸಲ ಪ್ರಿಪೇರ್ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.